ವಿರಾಮದ ನಂತರ ದುನಿಯಾ ವಿಶೇಷ ಮರ್ಯಾದಾ ಹತ್ಯಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಆಗಲೇ ಹೇಳಿದಂತೆ ಒಂದು ಕ್ಷಣ ನಾವು ಮೌನವಾಗುವಂತಹ ಘಟನೆ ಇದೀಗಾಗಲೇ ಮಂಡ್ಯದಲ್ಲಿ ನಡೆದಿದ್ದಾಗಿದೆ. ಸೊ ಈಗ ನಾನು ಕೃಷ್ಣಮೂರ್ತಿ ಹತ್ರ ಮಾತಾಡ್ತಾ ಇದ್ದೆ. ಕೃಷ್ಣಮೂರ್ತಿ ಅವರನ್ನ ಕೇಳೋಣ, ಮುಂದೆ ಏನಾಯ್ತು ಸರ್? ಮುಂದೆ ಮಾತಾಡಿದಾಗ ಏನೆಲ್ಲ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಯ್ತು, ಆಮೇಲೆ ಏನಾಯ್ತು ಅಂತ? ಸೊ ನನಗೆ ಈ ಘಟನೆ ನಡೆದಿರೋದು ಸತ್ಯ. ಸ್ವತಃ ತಂದೆ ತನ್ನ ಮಗಳನ್ನ ನೇಣಾಕ್ಲಿಕ್ಕೆ ಕಾರಣ ಆಗಿದ್ದಾರೆ ಅಂತ ಗೊತ್ತಾಯಿತು. ಸೊ ಇಡೀ ಊರಿಗೆ ಇದು ಮಾಹಿತಿ ಇದೆ ಅಂತ ಗೊತ್ತಾಯಿತು. ಇಡೀ ಊರು ನಿಂತ್ಕೊಂಡು ನೋಡಿದೆ, ಆದರೆ ಯಾರೂ ಕೂಡ ಹೆಣ್ಮಗಳನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಲಿಲ್ಲ ಅನ್ನೋದು ಗೊತ್ತಾಯಿತು. ಸೊ ಆ ನಂತರ ನಾನು ಮತ್ತೆ ವಾಪಸ್ ಬಂದ ನಂತರ ಮತ್ತೆ ನಮ್ಮ ತಿಮ್ಮಪ್ಪನವರ ಸಂಪರ್ಕ ತಪ್ಪೋಯ್ತು. ಸೊ ಒಂದು ತಿಂಗಳ ನಂತರ ಮತ್ತೆ ತಿಮ್ಮಪ್ಪನವರು ನನ್ನ ಸಂಪರ್ಕಕ್ಕೆ ಬಂದರು. ನಾನು ಅವ್ರಿಗೆ ಧೈರ್ಯ ಹೇಳಿದೆ, ಈ ಥರ ಘಟನೆ ನಡಿಬಾರ್ದಿತ್ತು, ಈ ಘಟನೆ ನಡೆದಿದೆ, ಇದಕ್ಕೊಂದು ನಿಜವಾಗ್ಲೂ ನ್ಯಾಯಯುತವಾದಂಥ ಅಂತ್ಯ ಆಗಬೇಕು, ನೀವು ಧೈರ್ಯವಾಗಿ ಬನ್ನಿ, ನಾನಿದ್ದೀನಿ, ನಿಮ್ಗೆಲ್ರಿಗೂ ಒಪ್ಪಿಗೆ ಆಗುವಂಥ ಒಂದು ನಿರ್ಧಾರವನ್ನು ನಾವು ಕೈಗೊಳ್ಳೋಣ ಅಂಥೇಳಿ ನಾನು ತಿಮ್ಮಪ್ಪನವ್ರನ್ನ ಕರೆದೆ. ಅವರು ಬಂದ ನಂತರ ಮತ್ತೆ ಎಲ್ಲ ಘಟನೆಗಳನ್ನ ಹೇಳಿ ಏನು ಮಾಡೋಣ ಇದಕ್ಕೆ ಅಂತ ನಾನೇ ಕೇಳಿದೆ. ಸರ್, ನಮಗೆ ನ್ಯಾಯ ಸಿಗ್ಬೇಕು ಸರ್, ನಾವೇನೂ ತಪ್ಪು ಮಾಡಿಲ್ಲ, ನನ್ನ ತಮ್ಮ ಆಕೆಯನ್ನು ಪ್ರೀತಿಸ್ದ, ನನ್ನ ತಮ್ಮ ಮಾತ್ರ ಪ್ರೀತಿಸಿಲ್ಲ, ಅವಳು ಕೂಡ ನನ್ನ ತಮ್ಮನ್ನ ಪ್ರೀತಿಸಿದ್ದಾರೆ, ಆದರೂ ಕೂಡ ಹೆಣ್ಮಗಳನ್ನ ಸಾಯಿಸಿದ್ರು, ನನ್ನ ತಮ್ಮನ್ನ ಓಡಿಸಿದ್ರು, ಆದರೆ ನಮ್ಮ ಮನೆಯಲ್ಲೇ ತಂದು ನೇಣು ಹಾಕಿದ್ರು, ನಾವು ಏನೂ ತಪ್ಪು ಮಾಡದೇ ಇರೋನ ಊರು ಬಿಡಿಸಿದ್ದಾರೆ, ನಾವು ಮತ್ತೆ ಆ ಊರಿನಲ್ಲಿ ಜೀವನ ಮಾಡಲೇಬೇಕು ಅಂತ ಹೇಳಿದ್ರು. ಹೇಗೆ ಸಾಧ್ಯ ಅಂತ ಕೇಳಿದೆ. ಅದೇ ಸರ್, ನೀವು ಯಾವ ತೀರ್ಮಾನನಾದರೂ ತಗೊಳ್ಳಿ, ನಾವು ಊರಿನಲ್ಲಿ ಬದುಕಲಿಕ್ಕೆ ನಮಗೆ ನ್ಯಾಯಯುತವಾದಂಥ ಒಂದು ಅವಕಾಶ ಬೇಕು ಅಂತ ಹೇಳಿದ್ರು. ನಾನು ಆಯಿತು, ಹಾಗಿದ್ರೆ ನ್ಯಾಯಯುತವಾದಂಥ ಅವಕಾಶವನ್ನ ಆ ಊರಿನ ಮುಖಂಡರು ಕೇಳಿದ್ರೆ ನಿಮಗೆ ಕೊಡ್ತಾರ ಅಂತ ಕೇಳಿದೆ. ಸೊ ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು ಹೋದ್ರೆ ನಮ್ಮನ್ನ ಕೊಂದಾಕ್ಬಿಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಿದ್ರೆ ಹೇಗೆ ಅವ್ರನ್ನ ನೀವು ಹೇಗೆ ಊರಿಗೆ ಹೋಗ್ತೀರಿ, ನಿಮ್ಮನ್ನ ಹೇಗೆ ಊರಿನಲ್ಲಿ ಉಳಿಸೋದು ಅಂದ್ರೆ ನೀವೇ ತೀರ್ಮಾನ ಮಾಡಿ. ಸೊ ಆಗ ನಾನು ಹೇಳಿದೆ, ಈ ಪ್ರಕರಣದಲ್ಲಿ ಅಥವಾ ಈ ಘಟನೆಯಲ್ಲಿ ನಿಮಗೆ ನ್ಯಾಯ ಸಿಗೋದು ಒಂದೇ ಕಡೆ, ಅದು ಕಾನೂನು ಮುಖಾಂತರ ನಾವು ಹೋದಾಗ ಮಾತ್ರ. ಯಾರನ್ನೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನಾವು. ಕಾನೂನಿನ ಭಯಕ್ಕಾದ್ರೂ ಅವರು ನಿಮಗೆ ರಕ್ಷಣೆ ಕೊಡ್ತಾರೆ, ಅಥವಾ ನಿಮ್ಮ ತಂಟೆಗೆ ಬರೋದಿಲ್ಲ. ಆ ರೀತಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಬೀಳುತ್ತೆ. ನೀವು FIR ಕಂಪ್ಲೇಂಟ್ ಮಾಡ್ತೀರಾ ಅಂತ ಕೇಳಿದೆ. ಆ ನಂತರ ಅವರು ತುಂಬ ಯೋಚನೆ ಮಾಡಿ, ಹೌದು ನಾನು ಕಂಪ್ಲೇಂಟ್ ಮಾಡ್ತೀನಿ ಸರ್, ಎಲ್ಲಿದ್ರೂ ನಮ್ಮನ್ನು ಕೊಂದಾಕ್ತೀನಿ ಅಂತ ಹೇಳಿ ಅವರಪ್ಪ ಹೇಳ್ತಾ ಇದ್ದಾನೆ ಅಂದಮೇಲೆ ನಾವು ಎಲ್ಲಿದ್ರೂ ಅವರು ಕೊಂದಾಕವ್ರೆ, ಹಾಗಾಗಿ ತನ್ನ ಮಗಳನ್ನೇ ಕೊಂದವನಿಗೆ ನಮ್ಮನ್ನು ಕೊಲ್ಲೋದೇನು ಕಷ್ಟ ಇಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಕೊನೆಗೆ ನಾವು ಆವತ್ತಿನ ಸಂಜೆನೆ ಮಂಡ್ಯದ SP ಅವ್ರನ್ನ ಭೇಟಿ ಮಾಡಿ ಘಟನೆ ಬಗ್ಗೆ ಹೇಳಿದ್ವಿ. ಹೇಳಿದ ತಕ್ಷಣ ಅವರು 2 ತಿಂಗಳ ನಂತರ ನೀವು ಬಂದಿದ್ದೀರಿ, ಯಾವುದೇ ಸಾಕ್ಷ್ಯಾಧಾರಗಳು ಇರೋದಿಲ್ವೇನೋ, ಬೇಕು ಅಂದರೆ ನಿಮಗೆ ರಕ್ಷಣೆ ಕೊಡ್ಬೋದು ಊರಿನಲ್ಲಿ ಉಳಿಲಿಕ್ಕೆ, ಆದರೆ ಈ ಏನು ಘಟನೆ ಆಗಿದೆ, ಹುಡುಗಿಯ ಹತ್ಯೆ ಆಗಿದೆ, ಅದ್ರ ಬಗ್ಗೆ ಏನು ನಮಗೆ ಮಾಹಿತಿ ಸಿಗಲ್ಲ, ಸಾಕ್ಷ್ಯಾಧಾರ ಸಿಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಸಾಕ್ಷ್ಯಾಧಾರ ಸಿಗದೇ ಇದ್ರೂ ಪರವಾಗಿಲ್ಲ ಸರ್, ಒಂದು ಅಮಾಯಕ ಹೆಣ್ಮಗಳು ಜೀವ ಕಳ್ಕೊಂಡಿದ್ದಾರೆ, ಅದಕ್ಕೆ ನ್ಯಾಯ ಸಿಗಬೇಕು, ಮತ್ತೆ ಆ ಹೆಣ್ಮಗಳು 1 ದಿನ ಸತ್ತಿದ್ದಾರೆ, ಆದರೆ ಇವರು ಆ ಹುಡುಗಿ ಸತ್ತ ನಂತರ ಪ್ರತಿದಿನ ಸಾಯ್ತಾ ಇದ್ದಾರೆ. ಸೊ ಈ ಕುಟುಂಬಕ್ಕೂ ಕೂಡ ರಕ್ಷಣೆ ಬೇಕಾಗಿದೆ, ಇವ್ರಿಗೆ ಜೀವ ಭದ್ರತೆ ಮತ್ತು ಜೀವನ ಭದ್ರತೆ ಎರಡೂ ಬೇಕಾಗಿದೆ, ಹಾಗಾಗಿ ಈ ಕಂಪ್ಲೇಂಟ್ ಅನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ಆಯ್ತು, ನಾಳೆ ನೀವು ಹೋಗಿ. ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಸರ್ ನಿಮಗೆ ಆ ಟೈಮಲ್ಲಿ? ಆ ಟೈಮ್ನಲ್ಲಿ SP ಅವ್ರಿಗೂ ಒಂದು ರೀತಿ ಡೌಟ್ ಇತ್ತು, ಅಂದ್ರೆ ಊರ್ನ ಹಿನ್ನೆಲೆನೋ ಏನೋ ಗಮನಿಸಿ ಇವರು ಕಂಪ್ಲೇಂಟೇ ಕೊಡಲ್ವೇನೋ ಅನ್ನೋ ಮನಸ್ಥಿತಿಯಿಂದ ಮಾತಾಡಿದಾಗ ಇತ್ತು. ಸೊ ಆನಂತರ ಯಾವಾಗ ನಾನು ಕಂಪ್ಲೇಂಟ್ ಕೊಡ್ತೀವಿ ಸರ್ ಅಂತ ಹೇಳಿದ್ರೆ, ಒಂದು ವೇಳೆ ಹುಡುಗಿನ ಇವ್ರ ಮನೆಯಲ್ಲಿ ಕೊಂದು ನೇಣಾಕಿರೋದ್ರಿಂದ ಇವರೇ ಕೊಂದಾಕಿದ್ದಾರೆ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತಾರೆ ಸರ್? ಇದನ್ನೆಲ್ಲ ನೀವು ಕೂಲಂಕುಷವಾಗಿ ಗಮನಿಸಿದ್ರೆ ಪ್ರತಿ ಹಂತನೂ ನಿಮಗೆ ಗೊತ್ತು. ನ್ಯಾಯ ಬದ್ಧವಾಗಿ ನೋಡೋದಾದ್ರೆ ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಸಾಧ್ಯನಾ ಅಂತ? ನನಗೆ ಈ ದೇಶದ ಕಾನೂನು ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ, ನ್ಯಾಯಾಂಗದ ಮೇಲೆ ಬಹಳ ನಂಬಿಕೆ ಇದೆ. ಸೊ ಆಧಾರದ ಮೇಲೆ ಹೇಳೋದಾದ್ರೆ, ಏನು ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೋ ಪೊಲೀಸ್ ಅಧಿಕಾರಿಗಳು ದಕ್ಷತೆಯಿಂದ ಮಾಡಿದ್ದೇ ಆದ್ರೆ ಈ ಪ್ರಕರಣದಲ್ಲಿ ಒಂದು ನ್ಯಾಯಯುತವಾದಂಥ ಅಂತ್ಯವನ್ನು ನಾವು ಕಾಣಬಹುದು. ಸರ್, ಕೋರ್ಟ್ ಕೇಳೋದು ಬರೀ ಸಾಕ್ಷಿಗಳನ್ನ ಮಾತ್ರ? ಸಾಕ್ಷಿಗಳನ್ನ, ಸಾಂದರ್ಭಿಕ ಸಾಕ್ಷಿಗಳನ್ನ ಪರಿಗಣಿಸೋದ್ರ ಮುಖಾಂತರ ಕೂಡ ನಾವು ಕೇಸನ್ನ ಗೆಲ್ಬೋದು ಅಥವಾ ಈ ಕೇಸಲ್ಲಿ ನ್ಯಾಯನ ಪಡಿಬೋದು ಅಂತ ನನಗನ್ಸುತ್ತೆ. ಸರ್, ಗೋವಿಂದ ರಾಜು ಆತ ಈಗ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಬಹುಶಃ ಆತ ಊರಿಗೆ ಮರಳಿ ಬಂದ್ರೆ ಯಾವ ಕಾನೂನು ಕೂಡ ಅವನಿಗೆ ರಕ್ಷಣೆ ಕೊಡಕ್ ಆಗಲ್ವೇನೋ ಅನ್ನೋವಂಥ ಭಯ ನನಗಿದೆ. ಸೊ ಹಾಗಾಗಿ ಆತ ಮತ್ತೆ ಊರಿಗೆ ಮರಳೋ ಸಂಭವ ಇಲ್ಲ. ಆತ ಊರಿನ ಚೇರ್ಮನ್, ಗೋವಿಂದರಾಜು ಒಬ್ಬ ದಲಿತ ಹುಡುಗ, ಮುಂದಿನ ಜೀವನ? ಸೊ ಈ ಮೊದಲೇ ಆತ ಹೊರಗಡೆ ಹೋಗಿ ಬದುಕಿ ಅನುಭವ ಇದೆ.
ಸೊ ಹಾಗಾಗಿ ನನಗನ್ಸುತ್ತೆ ಆತ ಹೊರಗಡೆ ಇದ್ದು ನ್ಯಾಯಯುತವಾಗಿ ಬದುಕ್ಬೋದೇನೋ. ಈ ಕುಟುಂಬದ ಪಾಡು, ಈ ಕುಟುಂಬದ ರಕ್ಷಣೆಗೆ ಇವ್ರಿಗೆ ಇಬ್ರು ಗಂಡು ಮಕ್ಕಳಿದ್ದಾರೆ, ಮತ್ತೆ ಇಬ್ಬರು ಇದ್ದಾರೆ. ಸೊ ಅವರು ಇವ್ರ ಜೊತೆನಲ್ಲಿದ್ದು ಇವ್ರನ್ನ ಸಾಕ್ಬಹುದು ಅಂತ ನನಗನ್ಸುತ್ತೆ. ಅದರ ಜೊತೆಗೆ ಸರ್, ಕೇವಲ ಈ ಒಂದು ಹಿಂಸೆಯನ್ನು ಅವ್ರು ಅನುಭವಿಸಿದ್ದಾರೆ ಅಂತ ಅನ್ಸುತ್ತಾ? ನೀವು ಕೂಲಂಕುಷವಾಗಿ ನೋಡಿರೋದ್ರಿಂದ ಅಲ್ಲಿ ಆ ಊರಿನಲ್ಲಿ ಬೇರೆ ಯಾವುದೋ ರೀತಿಯ ಹಿಂಸೆಗಳನ್ನ ಈ ಜನಾಂಗದವರು ಅನುಭವಿಸ್ತಿರೋದನ್ನ ನೀವೇನಾದ್ರೂ ಗಮನಿಸಿದ್ರಾ ಅಂತ? ಇಲ್ಲ, ಆ ಊರಿನಲ್ಲಿ ಪ್ರಜಾಪ್ರಭುತ್ವದ ಯಾವ ಲಕ್ಷಣಗಳೂ ಇಲ್ಲ. ಅಯ್ಯೋ ದೇವ್ರೆ. ಒಂದು ಘಟನೆನ ಅಡಿಷನ್ ಮಾಡೋದಾದ್ರೆ ನಿಮ್ಗೆ, ಯಾರೋ ಒಬ್ಬ ಕುರಿ ಕದಿಲಿಕ್ಕೆ ಬಂದ ಅಂತ ಹೇಳಿ ಆತನಿಗೆ ಬರೀ ಕಲ್ಲಲ್ಲಿ ಹೊಡೆದು ಕೊಂದಿರ್ತಕ್ಕಂಥ ಘಟನೆ ಇದೆ ಆ ಊರಿನಲ್ಲಿ. ಬರೀ ಕಲ್ಲಲ್ಲೇ ಹೊಡೆದು ಕೊಂದ್ಬಿಟ್ಟಿದ್ದಾರೆ. ಸೊ ಪೊಲೀಸ್ನವರು ಕಂಪ್ಲೇಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಡೀ ಊರಿನ ಜನ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಅಂದ್ರೆ ನಾವು ಮಾಡಿದ್ ಸರಿ ಅಂತೇಳಿ ಅದು ಜಡ್ಜ್ ಮಾಡ್ಕೊಳ್ಳೋ ಅಂಥದ್ದು. ನನಗನ್ಸುತ್ತೆ ಈ ಪ್ರಕರಣ ಅದಕ್ಕಿಂತ ಭೀಕರವಾಗಿದೆ. ಸೊ ಹಾಗಾಗಿ ಇದನ್ನು ಕೂಡ ಜಡ್ಜ್ ಮಾಡ್ಕೊತಾ ಇದ್ದಾರೆ. ಸರ್, ಕಾನೂನು ಸುವ್ಯವಸ್ಥೆಯ ಹೊಣೆ ಹೊತ್ತಿರೋ ಅಶೋಕ್ ಅವರೇನಿದ್ದಾರೆ, ಅಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ವಿಪರ್ಯಾಸದ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಈ ವಿಚಾರದಲ್ಲಿ ನಾನು ಮಾನ್ಯ ಮಂತ್ರಿಗಳೇನು ಗೃಹ ಸಚಿವರಿದ್ದಾರೋ ಅವರು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಮತ್ತೆ ಯಾವ ಮಂತ್ರಿ ಬಹಳ ಜವಾಬ್ದಾರಿಯುತವಾಗಿ ಇರಬೇಕಾಗಿತ್ತೋ ಆ ಜವಾಬ್ದಾರಿಯುತವಾದಂಥ ನಡವಳಿಕೆ ಕೂಡ ಕಾಣಿಸ್ತಾ ಇಲ್ಲ ನನಗೆ. ಯಾಕೆಂದ್ರೆ 2011ರಲ್ಲಿ ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯಗಳು ನಡೆದಿದೆ, ದೌರ್ಜನ್ಯಗಳು ನಡೆದಿದೆ, ದಬ್ಬಾಳಿಕೆಗಳು ನಡೆದಿದೆ, ಬಹಳಷ್ಟು ಘಟನೆಗಳು ನಡೆದಿದೆ. ಒಂದು ಊರಿನಲ್ಲಿ MLA ಇರೋ ಊರಿನಲ್ಲೇ 1 ತಿಂಗಳು ಬಹಿಷ್ಕಾರ ಆಯಿತು ಅಂತ ಹೇಳಿದ್ರೆ, MLA ಊರಿನಲ್ಲಿ ಸೋಷಿಯಲ್ ಬೈಕಾಟ್ ಇರುತ್ತೆ ಅಂತಂದ್ರೆ ನೀವು ಊಹೆ ಮಾಡ್ಕೋಬಹುದು. ಸೊ ಗೃಹ ಸಚಿವರು ಇನ್ಚಾರ್ಜ್ ಇದ್ದಾರೆ, MLA ಅವರು ಅದೇ ಊರಿನವರು, ಅಂತ ಊರಿನಲ್ಲಿ ಸೋಷಿಯಲ್ ಬೈಕಾಟ್ ಇರುತ್ತೆ. ಇದು ಪೊಲೀಸ್ ಇಲಾಖೆ ಗಮನಕ್ಕೆ ಬರುತ್ತೆ, ಆದರೆ ಯಾವುದೇ ಆಕ್ಷನ್ ತಗೊಳ್ಳಲ್ಲ. ಹೀಗಿರಬೇಕಾದ್ರೆ ಗೃಹ ಸಚಿವರು ತಮ್ಮ ಏನು ಜವಾಬ್ದಾರಿಯನ್ನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾತ್ರ ಅಲ್ಲ, ನನಗನ್ಸುತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಾಗೂ ಕೂಡ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ಮತ್ತೆ ಈ ಪ್ರಕರಣಕ್ಕೆ ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ, ಒಂದು ಪತ್ರಿಕೆನಲ್ಲಿ ಕೂಡ ಅದು ಬಂದಿದೆ. ಇದನ್ನ ಮರ್ಯಾದೆ ಹತ್ಯೆ ಅಂತ ಬ್ರ್ಯಾಂಡ್ ಮಾಡಬೇಡಿ, ಅಪ್ಪ ಮತ್ತೆ ಮಗಳಿಗೆ ಮನಸ್ತಾಪ ಆಯಿತು, ಆ ಕಾರಣಕ್ಕೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಗೃಹ ಸಚಿವರೇ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗಿದ್ರೆ ತನಿಖೆ ನಡೆಯುತ್ತೆ ಅಂತ ನಂಬಲ ನಾನು, ಅಥವಾ ಜನ ಇದು ನ್ಯಾಯಯುತವಾದಂತ ತನಿಖೆ ನಡೀಲಿಕ್ಕೆ ಸಾಧ್ಯ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯನಾ? ಈ ಪರಿಸ್ಥಿತಿ ನಡಿಬಾರ್ದಂತಹ ಒಂದು ಘಟನೆ ಆಗಿದೆ. ಸುವರ್ಣ ಅನ್ನೋ ಆಕೆ ಕೂಡ ಇನ್ನಿಲ್ಲ, ಆದ್ರೆ ಕೊನೆಗಳಿಗೆವರೆಗೂ ಆಕೆ ಹೇಳಿದ್ದು ಅಂದ್ರೆ ನಾನು ಗೋವಿಂದರಾಜು ಬೇಕು, ಗೋವಿಂದರಾಜು ಜೊತೆ ಬದುಕ್ತೀನಿ ಅಂತ. ಒಟ್ಟಾರೆ ಹೇಳೋದಾದ್ರೆ ಸರ್, ಮುಂದೇನಾಗಬೇಕು, ಇದುವರೆಗೂ ಆಗಿದ್ದಂತಹ ಪರಿಸ್ಥಿತಿಯನ್ನ ಕೊಡೆದಾಗಿ ಹೇಳೋದಾದ್ರೆ ಏನಂತ ಹೇಳ್ತೀರಿ ಅಂತ? ಮೇಡಮ್, ನನಗೆ ಈ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದಾರೋ, ಯಾಕೆಂದ್ರೆ ಒಂದು ಅನ್ಯಾಯಯುತವಾಗಿ ಏನೂ ತಪ್ಪು ಮಾಡ್ದೇನೆ ಒಂದು ಹುಡುಗಿ ಅಮಾಯಕ ಹೆಣ್ಮಗಳು ಬಲಿಯಾಗಿದ್ದಾಳೆ. ಸೊ ಆ ಹೆಣ್ಮಗಳು ಒಕ್ಕಲಿಗರು ಅನ್ನೋದಿದೆಯಲ್ಲ, ನಾನು ಆ ಜಾತಿಯಿಂದ ಆಚೆ ಬಂದು ಒಬ್ಬ ಹೆಣ್ಮಗಳಾಗಿ ಆಕೆಯನ್ನ ನೋಡ್ಬೇಕು ಅಂತ ಬಯಸ್ತೇನೆ. ಅದ್ರ ಜೊತೆಗೆ ಅಮ್ಮ, ಈಗಾಗಲೇ ಏನೋ ನಿಮ್ಮ ಮನೆ ಸೊಸೆ ಆಗ್ತಿದ್ಲೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಓರ್ಗಿತ್ತಿಯಾಗಿ ಬದುಕ್ತಿದ್ಲೋ ಇಲ್ಲೋ ಗೊತ್ತಿಲ್ಲ, ಆದರೆ ಆಕೆ ಇನ್ನಿಲ್ಲ. ಏನು ಹೇಳ್ತೀರಮ್ಮ ಕೊನೆಯದಾಗಿ? ಒಂದು ಜಾತಿ ಭೇದನೂ ಕಾಣಿಸ್ತಾ ಇದೆ, ಅದ್ರ ಜೊತೆಗೆ ನಿಮ್ಮಂತೆ ಒಂದು ಹೆಣ್ಣು ಜೀವ ಇವತ್ತಿಲ್ಲ. ಏನು ಹೇಳ್ತೀರಮ್ಮ ಕೊನೆಯದಾಗಿ? ಕೊನೆಯದಾಗಿ ಏನು ಹೇಳ್ತೀವಿ ಅಂತಂದರೆ, ಇವತ್ತು ಒಂದು ಹೆಣ್ಣು ಅನಾವಶ್ಯಕವಾಗಿ ಅವರಪ್ಪ ಸಾಯಿಸ್ಬಿಟ್ಟಿದ್ದಾನೆ. ಇಂಥ ದುರದೃಶ್ಯ ಇನ್ನೆಲ್ಲೂ ಆಗಬಾರ್ದು. ಹಾಗೆ ಈ ಥರ ಮಾಡಿರೋರಿಗೆ ನ್ಯಾಯಬದ್ಧವಾಗಿ ಕಾನೂನು ಸ್ವಲ್ಪ ಇದ್ರ ಮೇಲೆ ಗಮನ ಹರಿಸ್ಬೇಕು. ಅಮ್ಮ, ನೀವು ಕೊನೆಯದಾಗಿ ಹೇಳೋದಾದ್ರೆ? ನಾನು ಅದನ್ನೇ ಕಣವ, ನನಗೂ ಅದೇ ಅದೊಂದು ಹೆಣ್ಮಗ ತೀರಿಸ್ಬಿಟ್ರು ಅಂತ ನಮಗೆ ಇದಿಲ್ಲ ಪಾಪ. ಅದೊಂದು ಹೆಣ್ಣ ಬಿಟ್ಬಿಟ್ಟಿದ್ರು ನಮ್ಗೆ ಎಷ್ಟೋ ನಾವೆಲ್ಲ ಕೂಲಿ ಮಾಡ್ಕೊಂಡು ಆ ದೇಶ ಬಿಟ್ಟು ಈ ದೇಶಕ್ಕೆ ಅವಕ್ಕೂ ಹೆಣ್ಣ ಕೊಲೆ ಮಾಡೋದ್ ಕಲ್ವ ಇದಕ್ಕೆ ಅದ್ರಕೊಂಡು ನಾವು ದೇಶ ಬಂದಿತ್ತು. ಹೆಂಗೋ ಜೀವ ಬದುಕೋದೆ. ಅವನಿಗೂ ಹೊಡೆದ್ರು ಅದಕ್ಕೂ ಹೊಡೆದ್ರು ತಾನೆ. ಬಿಟ್ಬಿಟ್ಟು ಎಲ್ಲ ಬತ್ತಿ ಕಳಿ ಅಂದಿರು ನಾವು ಊರಲ್ಲಿ ಗೂಡಲ್ಲಿ ಜೀವನ ಮಾಡೋವ. ಬೆಳೆ ಮಾಡಿರೋ ಬೆಳೆ ಬಿಟ್ಬಿಟ್ವೆ, ಗಾಡಿ ಎತ್ತೆಲ್ಲ ಬಿಟ್ಬಿಟ್ಟು ಎಲ್ಲ ಒಬ್ಬೊಬ್ರು ಇಟ್ಕೊಂಡು ಹೊಂಟಾಗಿದ್ದಾರೆ. ಈಗ ದೇಶದಲ್ಲಿ ತಿರುಗ್ತೀವಿ ಅವ. ಕೊನೆಯದಾಗಿ ಒಂದು ಪ್ರಶ್ನೆ ಅಮ್ಮ ನಿಮ್ಗೆ. ನಿಮ್ಮೂರಲ್ಲೇ ನಿಮ್ಗೆ ಈಗ ಬದುಕಕ್ ಆಗ್ತಿಲ್ಲ, ನಿಮ್ಮೂರಲ್ಲೇ ನಿಮ್ಗೆ ಇನ್ನು ಬದುಕಕ್ ಆಗ್ತಿಲ್ಲ, ಎಲ್ಲೆಲ್ಲೋ ಸಂಬಂಧಿಕರ ಮನೇಲಿ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ದೀರಾ, ಏನ್ ಅನ್ಸುತ್ತಮ್ಮ ನಿಮ್ಗೆ? ನಮ್ಗೇನು ಅನ್ಸತ್ತವ, ಈಗ ಊರಿಗೆ ಹೋದ್ರೆ ಯಾರಾದ್ರೂ ಒಬ್ಬನ ತೆಗಿತಾನ ಅವನು. ಈಗ ನಾವು ಇನ್ನೇನು ಊರಿಂದ ಹೊರಗಡೆ ಎಲ್ಲಾನ ಇಟ್ಟಾಡ್ಬೇಕು. ಇನ್ನೆಲ್ಲಿ ಊರಿಗೆ ಹೋಗೋಕ್ಕಾಗಲ್ಲ, ಅದ್ರಿಂದೆಲ್ಲಿ ಓದಿ. ನಿಮ್ಮ ಮೊಮ್ಮಕ್ಕಳು ವಿದ್ಯಾಭ್ಯಾಸನೂ ಹಾಳಾಗ್ತಿದೆ ಅನ್ಸುತ್ತಿದ್ರಿಂದ? ಎಲ್ಲ ಹೋಯ್ತವ.
ಏನ್ ಕೇಳ್ತೀರಮ್ಮ ನೀವು ಸರ್ಕಾರಕ್ಕಿರ್ಬೋದು ಅಥವಾ ನೀವು ಕೃಷ್ಣಮೂರ್ತಿ ಅವ್ರು ನಿಮ್ ಸಹಾಯಕ್ಕೆ ಬಂದಿದ್ದಾರೆ ಈಗ ಅವ್ರನ್ನೇ ಆಗ್ಲಿ ನಿಮ್ ದೊಡ್ಡ ಮಗ ಕಟ್ಮಸ್ತಾಗಿದ್ದಾರೆ ಅವ್ರು ನಿಮ್ ಸಹಾಯಕ್ಕೆ ಬರ್ತಾರೆ, ಏನ್ ಕೇಳ್ಬೇಕಂತ ಅನ್ಸುತ್ತಮ್ಮ ನಿಮ್ಗೆ? ನಿಮಗೆ ನ್ಯಾಯ ಬೇಕು ಅಂತೀರಿ, ಏನ್ ನ್ಯಾಯ ಬೇಕು ಅನ್ಸುತ್ತೆ ನಿಮ್ಗೆ? ಏನು ನ್ಯಾಯ ಬೇಕು ಅಂತಂದರೆ ಇವತ್ತು ನಾವು ಆ ಥರ ನಮ್ಮ ಬಡವರು ಅಂದ್ಬಿಟ್ಟು ನಮ್ಗೆ ಆ ಥರ ಅನ್ಯಾಯ ಮಾಡಿದ್ದಾರೆ. ಇವಾಗ 2 ತಿಂಗಳಿಂದ ನಮ್ಮನ್ನು ಊರು ಕೂಡಿಸಿಲ್ಲ. ಗ್ರಾಮದವರು 12 ಜನ ಗ್ರಾಮದವರು ಸುತ್ತ ಈ ಥರ ಅನ್ಯಾಯ ಆಗಿದೆ, ಬನ್ನಿ ನಿಮಗೆ ಒಂದು ಪರಿಹಾರ ಕೊಡ್ತೀವಿ, ಆ ಹುಡುಗಿನೂ ತಪ್ಪು ಮಾಡಿದ್ದಾಳೆ, ನಿಮ್ಮ ಹುಡುಗನೂ ತಪ್ಪು ಮಾಡಿದ್ದಾಳೆ ಅಂತ ನಮ್ಮ ಗ್ರಾಮದವರು ಹೇಳಿಲ್ಲ. ಇವಾಗ ನಮಗೆ ಇದು ರಾಜಕಾರಣಿಯಿಂದಲೇ ನಮಗೆ ಪರಿಹಾರ ಸಿಗಬೇಕು. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇವಾಗ 2 ತಿಂಗಳಿಂದಲೇ ಹೋಗ್ಬಿಟ್ಟಿದೆ. ಅಮ್ಮ ನಿಮ್ಗೊಂದು ಕೊನೆ ಪ್ರಶ್ನೆ ಏನಂತ ಹೇಳಿದ್ರೆ, ಊರಿನ ಜನ ಹೆಂಗ್ ನೋಡ್ತಿದಾರಮ್ಮ ನಿಮ್ಗೆಲ್ಲ? ಊರಿನ ಜನ ನಮಗೆಲ್ಲ ಫಸ್ಟು ಚೆನ್ನಾಗೇ ಇದ್ದರು. ನಾವು ನಮ್ಮ ಯಜಮಾನರು ಮತ್ತು ಮೈದವರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಚೆನ್ನಾಗೇ ಇದ್ದರು. ಇದೊಂದು ಮಾಡಿಬಿಟ್ರಲ್ಲ, ಜಾತಿಯೇನು ನಮ್ಮ ಒಕ್ಲಿಗರು ಹುಡುಗಿ ಪ್ರೀತಿಸವನಲ್ಲ ಇವತ್ತು, ಇದೊಂದೇ ಕಾರಣ. ಎಲ್ಲ ನಮ್ಮ ಕಂಡ್ರೆ ಯಾರಿಗೂ ಆಯ್ತಾ ಇಲ್ಲ. ನಮ್ಮ ಜಾತಿನೇ ನಮಗೆ ಸಾಕ್ಷಿ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ದೇವರಿದ್ದಾನಮ್ಮ ನಿಮ್ಮ ಪಾಲಿಗೆ ಖಂಡಿತವಾಗ್ಲೂ ಇದ್ದಾನೆ. ದಯವಿಟ್ಟು ಹೆದರಬೇಡಿ. ನಿಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದೀರಾ, ನಿಮ್ಮ ನೋವನ್ನು ಹೇಳಿದ್ದೀರಾ. ಎಲ್ಲೋ ಇರೋ ಗೋವಿಂದರಾಜು ಮತ್ತೆ ವಾಪಸ್ ನಿಮ್ಮನ್ನ ಬಂದು ಸೇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಮ್ಮ ಕೃಷ್ಣಮೂರ್ತಿ ಅವರೇ, ನೀವು ಕೂಡ ಕಾನೂನಾತ್ಮಕವಾಗಿ ಏನೇನು ಸಾಧ್ಯತೆಗಳಿದ್ದಾವೆ ಅದನ್ನೆಲ್ಲ ಹೇಳಿದಿರಾ, ಕೂಲಂಕುಷವಾಗಿ ಈ ಒಂದು ಚಿತ್ರಣವನ್ನ ಬಿಚ್ಚಿಟ್ಟಿರಾ. ನಿಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆ ವೀಕ್ಷಕರೇ, ಆಗಲೇ ಹೇಳಿದಂತೆ ಒಂದು ರೀತಿ ನನ್ನ ಮನಸ್ಸು ಕೂಡ ಒಂದು ಕ್ಷಣ ಮೌನವಾದಂತಹ ಸಿಚುವೇಶನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪ್ರೀತಿಸಿದ ತಪ್ಪಿಗೆ ಗೋವಿಂದರಾಜು ಇವತ್ತು ಇಲ್ಲ, ಗೋವಿಂದರಾಜು ಮತ್ತೆ ಆಕೆಯ ತಾಯಿಯನ್ನು ಸೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅದರ ಜೊತೆಗೆ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಪ್ರತಿ ಕುಟುಂಬಕ್ಕಿರ್ಬೋದು, ಪ್ರತಿ ಸಂಬಂಧಿಕರಿಗಿರ್ಬೋದು, ಪ್ರತಿ ಹೆತ್ತವರಿಗಿರ್ಬೋದು, ಪ್ರತಿ ಮಕ್ಕಳಿಗಿರ್ಬೋದು, ಪ್ರೇಮಿಗಳಿಗಿರ್ಬೋದು, ಎಲ್ಲರಿಗೂ ಈ ಒಂದು ಘಟನೆ ಮಾದರಿಯಾಗಬೇಕು. ಇದರಿಂದ ಪ್ರತಿಯೊಬ್ಬರು ಪಾಠವನ್ನು ಕಲಿಬೇಕು ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.